Welcome to Avina Smart Learning Solutions. How many 5-digit numbers can be constructed by using 0, 1, 3, 8 and 9? This is the question actually asked by one of my teacher friend, which was shared by WhatsApp social network. I feel the question is not completed and I just improvised this question just because based on the option I have improvised, because if this is the question, answer will not be available in the options. Okay, see what I have added, what I improved the question is, just watch here. If repetition of numbers is not allowed, it has to be included. See this word or this sentence, if repetition of number is not allowed, is to be there in the question, then the options available will be okay. Otherwise there will be no option to answer this question. Okay, we will see the translation in Kannada. ಕನ್ನಡದಲ್ಲಿ ಈ ಪ್ರಶ್ನೆಯ ಭಾಷಾನುವಾದವನ್ನ ನಾವು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಗಮನಿಸಿ. 0, 1, 3, 8 ಮತ್ತು 9 ಈ ಅಂಕಿಗಳನ್ನು ಬಳಸಿ 5 ಅಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂತ ನಮಗಿಲ್ಲಿ ಕೇಳಲಾಗಿದೆ. ನೋಡಿ, ಇನ್ನೂ ಅಂಶವನ್ನು ಒಂದು ಬಿಟ್ಟಿದ್ದೇವೆ, ಅದೇನು ನೋಡಿ, ಕೆಳಭಾಗದಲ್ಲಿ ಬರೀಬೇಕು. ಸಂಖ್ಯೆಗಳ ಪುನರಾವರ್ತನೆಗೆ ಅವಕಾಶವಿಲ್ಲ ಅನ್ನೋ ಅಂಶ ನಾವಿಲ್ಲಿ ಸೇರಿಸಿದ್ದೇವೆ. ಸೊ ಈ ರೀತಿಯ ಪ್ರಶ್ನೆಗೆ ನಾವು ಬಹಳ ಸರಳವಾಗಿ ಉತ್ತರಿಸಬಹುದು. ನೋಡಿ ಶಿಕ್ಷಕ ಮಿತ್ರರೇ, ಮೂಲಗಣಿತದ ಕಲ್ಪನೆಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಅಥವಾ ಸರಿಯಾಗಿ ಗೊತ್ತಿದ್ರೆ ನಿಮಗೆ ಮೂಲಗಣಿತದ ಪರಿಕಲ್ಪನೆಗಳಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರಿಸುವ ಒಂದು ಸುಲಭವಾದ ಪರಿಕಲ್ಪನೆ ನಿಮಗೆ ದೊರೆಯುತ್ತೆ. ಆ ಪರಿಕಲ್ಪನೆಯ ಹೆಸರು ಏನು ಅಂದ್ರೆ ಕ್ರಮಯೋಜನೆ ಅಂತ ಕರಿತೀವಿ. ನಾವು ಬಹಳಷ್ಟು ಇದನ್ನು ಕಲ್ತಿರ್ತೀವಿ. 10ನೇ ತರಗತಿಯ ಅವಧಿಯಲ್ಲಿ ಅಂದ್ರೆ 10th ನಲ್ಲಿ ಇದನ್ನ ನಾವು ಕಲಿತೀವಿ, ಕ್ರಮಯೋಜನೆ ಅಂತ. ಈಗ NCERT ಸಿಲೆಬಸ್ ಇರೋದ್ರಿಂದ ಈ ಹೈಯರ್ ಎಜುಕೇಶನ್ ಇನ್ಕ್ಲೂಡಿಂಗ್ 6th 7th ಅಲ್ಲಿ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಓದ್ತಾ ಇರಬೇಕಾದ್ರೆ ಇದು 10ನೇ ತರಗತಿಗೆ ನಮಗೆ ಪರಿಚಯಗೊಂಡಿತ್ತು. ಈ ಕ್ರಮಯೋಜನೆ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ನೋಡಿ, ಪರ್ಮುಟೇಷನ್ ಅಂತ ಕರಿತೀವಿ. ಪರ್ಮುಟೇಷನ್. ಸೊ ಇಂಗ್ಲಿಷ್ ಅಲ್ಲಿ ನಾವು ಪರ್ಮುಟೇಷನ್ ಅಂತೀವಿ, ಕನ್ನಡದಲ್ಲಿ ಕ್ರಮಯೋಜನೆಗಳು ಅಂತೀವಿ. ಏನ್ ಈ ಕಲ್ಪನೆ ಅನ್ನೋದನ್ನ ನಾನು ಇವಾಗ ತಿಳಿಸಿ, ಆ ನಂತರ ಈ ಪ್ರಶ್ನೆಗೆ ಅದನ್ನ ಅನ್ವಯ ಮಾಡಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಈಗ ಕ್ರಮಯೋಜನೆಯನ್ನ ಬಳಸೋ ವಿಧಾನ ನಮಗೆ ಒಂದು ಫಾರ್ಮುಲಾ ರೀತಿಯಲ್ಲಿ ಬರುತ್ತೆ. ಕ್ರಮಯೋಜನೆಯಲ್ಲಿ ಏನಂದ್ರೆ ಪಿ, ಕಾಂಬಿನೇಷನ್ ಅಂಡ್ ಪರ್ಮುಟೇಷನ್ ಅಲ್ಲಿ ಪಿ ಅಂದ್ರೆ ಪರ್ಮುಟೇಷನ್, ಎನ್ ಅಂಡ್ ಆರ್ ಅಂತ ಬರುತ್ತೆ. ಹೌದಾ, ಎನ್ ಅಂಡ್ ಆರ್. ಎನ್ ಅಂದ್ರೆ ಇಲ್ಲಿ ನಮಗೆ ನಂಬರ್, ಗಿವನ್ ನಂಬರ್, ಎಷ್ಟು ಸಂಖ್ಯೆಗಳಿದೆ ಅಥವಾ ಎಷ್ಟು ದತ್ತಾಂಶಗಳಿದೆ. ಅಂಡ್ ದಿಸ್ ಈಸ್ ಆರ್ ರಿಪಿಟೇಷನ್ ಅಂತ ಅನ್ಬೋದು ನಾವು. ಹೌದಾ, ಎಷ್ಟು ಸಲ ಅದನ್ನು ನಾವು ರಿಪೀಟ್ ಮಾಡ್ತೀವಿ, ಪುನರಾವರ್ತಿತ ಆಗೋದನ್ನ ನಾವಿಲ್ಲಿ ಗುರುತಿಸ್ತೀವಿ. ಹೌದಾ, ಪಿ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಪರ್ಮುಟೇಷನ್ ಅಂತ. ಎನ್ ಪಿ ಆರ್, ಇದಕ್ಕೆ ಫಾರ್ಮುಲಾ ಬರುತ್ತೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಓಕೆ, ಇದು ನಮಗಿರುವಂತ ಫಾರ್ಮುಲಾ. ನಿಮಗೆ ಗೊತ್ತಿರಲಿ, ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಅನ್ನೋ ಕಲ್ಪನೆ ನಿಮಗೆ ಗೊತ್ತಿರಬೇಕು. ಈ ಕಲ್ಪನೆ ಏನು ಅಂದ್ರೆ, ಉದಾಹರಣೆಗೆ 4 ಫ್ಯಾಕ್ಟೋರಿಯಲ್ ಅಂದ್ರೆ ನಾವೇನ್ ಮಾಡಬೇಕು, 4 ಇಂಟು 3 ಇಂಟು 2 ಇಂಟು 1 ಈ ರೀತಿ ಬರೀತಾ ಹೋಗ್ಬೇಕು. ಓಕೆ, ಈಗ ನಾವು ಪ್ರಶ್ನೆಗೆ ಈ ಪರಿಕಲ್ಪನೆಯನ್ನ ಅನ್ವಯಿಸಿದಾಗ ಏನಾಗುತ್ತೆ ನೋಡಿ, ಬಹಳ ಸುಲಭ. ನೋಡಿ, ನಮಗಿಲ್ಲಿ 0ಯನ್ನ ಕೊಡಲಾಗಿದೆ. ಈ ಪ್ರಶ್ನೆಯನ್ನ ಒಂದು ಮೆಥಡ್ ಅಥವಾ ಒಂದು ಸ್ಟೆಪ್ ಅನ್ನ ಎಕ್ಸ್ಟ್ರಾ ಮಾಡಬೇಕಾದ ಅವಶ್ಯಕತೆ ನಿರ್ಮಾಣ ಆಗುತ್ತೆ. ಯಾಕಂದ್ರೆ 0 ನೋಡಿ 5 ಸ್ಥಾನಗಳು ಅಂತ ನೀವೇನಾದ್ರೂ ತೆಗೆದುಕೊಂಡ್ರೆ, ಇಫ್ ಯು ಟೇಕ್ ದಿಸ್ ಬಾಕ್ಸಸ್ ಆಸ್ ದ ಪ್ಲೇಸಸ್ ಆರ್ ಡಿಜಿಟ್ಸ್, ಓಕೆ, ಅವಾಗ ಫಸ್ಟ್ ಪ್ಲೇಸ್ ಅಲ್ಲಿ 0 ಏನಾದ್ರೂ ಬಂದ್ರೆ ಅವಾಗ ನಮಗೆ ಬರುವಂತ ಸಂಖ್ಯೆ 4 ಅಂಕಿಯ ಸಂಖ್ಯೆ ಆಗುತ್ತೆ. ಹೌದಾ, ಅಥವಾ 4 ಡಿಜಿಟ್ ನಂಬರ್ ಆಗುತ್ತೆ. ಸೊ ಅದಕ್ಕಾಗಿ
ನಮಗೆ ಇಲ್ಲಿ ಅಲೋ ಇಲ್ಲ, ಅಂದ್ರೆ ಸೊನ್ನೆಯನ್ನ ಫಸ್ಟ್ ಪ್ಲೇಸ್ ನಲ್ಲಿ ಬರದಂತೆ ನಾವು ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಅದಕ್ಕಾಗಿ ನಾವು ಎರಡು ರೀತಿಯ ಎನ್ ಅಂಡ್ ಆರ್ ಗಳನ್ನ ಬಳಸ್ತೀವಿ. ನೋಡಿ, ಫಸ್ಟ್ ಕೇಸಲ್ಲಿ ಒಟ್ಟು ಸಂಖ್ಯೆಗಳು ಸೊನ್ನೆಯನ್ನು ಆ ಸ್ಥಾನದಲ್ಲಿ ಇಟ್ಟಾಗ ಎಷ್ಟು ಸಂಖ್ಯೆಗಳು ಬರುತ್ತೆ ಅಂದಾಗ ನಮಗೆ N1 PR1 ಅಂತ ಬರ್ಕೊಳ್ತೇನೆ. ಸೊ ಇದನ್ನ N1 ನಮಗಿಲ್ಲಿ 5 ಆಗುತ್ತೆ, ಯಾಕಂದ್ರೆ 5 ಸಂಖ್ಯೆಗಳನ್ನು ಕೊಡಲಾಗಿದೆ. 5 ಸಂಖ್ಯೆಗಳಲ್ಲಿ 4 ಸಂಖ್ಯೆಗಳು ಪುನರಾವರ್ತಿತ ಆಗೋದ್ರಿಂದ 5 - 4 ಒಂದು ಸ್ಟೇಬಲ್ ಇದ್ದಾಗ 4 ಬದಲಾವಣೆ ಆಗ್ತಾ ಇರ್ತದೆ, ಹೌದಾ? ಇನ್ನೊಂದು ಸಂಖ್ಯೆ ಏನು ಅಂದ್ರೆ, ಇನ್ನೊಂದು ಸಂಖ್ಯೆ N2 PR2. ಇಲ್ಲಿ N2 ಸೊನ್ನೆಯನ್ನ ಬಿಟ್ಟಾಗ ಉಳಿದ ಸ್ಥಾನಗಳು ಎಷ್ಟಾಗ್ತವೆ ನೋಡಿ, ಸೊನ್ನೆಯನ್ನ ಬಿಟ್ರೆ 4 ಸ್ಥಾನಗಳಾಗ್ತವೆ, ಹಾಗಾಗಿ 4 ಫ್ಯಾಕ್ಟೋರಿಯಲ್. ಆನಂತರ ಮೊದಲೇ ಸ್ಥಾನವನ್ನ ಬರೆದಾಗ ಉಳಿದು 3 ರಿಪೀಟ್ ಆಗ್ತಿರ್ತವೆ, 4 - 3 ಫ್ಯಾಕ್ಟೋರಿಯಲ್, ಹೌದಾ? ಈಗ ನಮಗೇನಾಗಬೇಕು ಉತ್ತರ ಅಂದ್ರೆ ಇವೆರಡರ ವ್ಯತ್ಯಾಸವನ್ನ ನಾವು ಕಂಡುಕೊಳ್ಬೇಕು. ನೋಡಿ, ಇವೆರಡರ ವ್ಯತ್ಯಾಸ ಏನ್ ಬರುತ್ತೆ ಅದೇ ನಮಗೆ ಉತ್ತರ ಆಗಿರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡೋಣ, 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಬರ್ಕೊಳ್ಳಿ, 5 × 4 × 3 × 2 × 1. 5 - 4 ವಿಲ್ ಬಿಕಮ್ 1. 1 ಫ್ಯಾಕ್ಟೋರಿಯಲ್ ಅಂದ್ರೆ ಒಂದೇ ಆಗುತ್ತೆ. ನಂತರ 4 ಫ್ಯಾಕ್ಟೋರಿಯಲ್ 4 × 3 × 2 × 1 ಹೋಲ್ ಡಿವೈಡೆಡ್ ಬೈ 1, ಹೌದಾ? ಸರಿ. ಆನಂತರ ಇದಕ್ಕೆ ಉತ್ತರವನ್ನ ನಾವಿಲ್ಲಿ ಬರೆದ್ರೆ 5 × 4 20, 20 × 3 60, 60 × 2 120, 120 × 1 120 itself. 120 ಡಿವೈಡೆಡ್ ಬೈ 1 ಇರೋದ್ರಿಂದ 120 ಆಗುತ್ತೆ. ಆ ನಂತರದಲ್ಲಿ 4 × 3 12, 12 × 2 24 -24. ಸೊ 120ರಲ್ಲಿ 24 ಕಳೆದ್ರೆ ಬರುವಂತದ್ದು 96. ನಮಗಿದೆ ಉತ್ತರ ಆಗಿದೆ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ, 96 ನಮಗಿಲ್ಲಿ ಸಿಕ್ಕಿದೆ. ನೋಡಿ, ಈಗ ನಾವೇನ್ ಮಾಡೋಣ, ನಮಗೆ ಕೊಡ ಮಾಡಿದಂತ ಆಪ್ಷನ್ಗಳಲ್ಲಿ ಯಾವ್ದಾವುದಿದೆ ನೋಡಿ. ಆಪ್ಷನ್ ಎ 120, ಆಪ್ಷನ್ ಬಿ 24, ಆಪ್ಷನ್ ಬಿ 96, ಆಪ್ಷನ್ ಡಿ 144. ಹೌದಲ್ವಾ? 144 ಇದೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಗುತ್ತೆ ನೋಡಿ, 96 ಈಸ್ ದಿ ರೈಟ್ ಆನ್ಸರ್. ಯಾಕಂದ್ರೆ 120 - 24 ವಿಲ್ ಗಿವ್ಸ್ 690. 96 ಸರಿಯಾದ ಉತ್ತರ ಆಗುತ್ತೆ. ಈಗ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಈ ಪ್ರಶ್ನೆಯನ್ನ ನಾನು ನಿಮಗೆ, ಈ ಪರ್ಮುಟೇಷನ್ ಕಾಂಬಿನೇಷನ್ ಯಾವ್ದ ಕಾರಣಕ್ಕಾಗಿ ಜನರೇಟ್ ಆಗುತ್ತೆ, ಯಾವ ಕಾರಣಕ್ಕೆ ಇದು ಫಾರ್ಮ್ ಆಗುತ್ತೆ, ಬಹಳಷ್ಟು ಮಂದಿಗೆ ಯಾಕೆ ಇದನ್ನ ಪರ್ಮುಟೇಷನ್ ಕಾಂಬಿನೇಷನ್ ಬಳಸಬೇಕು, ಇದಕ್ಕೆ ಬೇರೆ ಮೆಥಡ್ ಇಲ್ವಾ, ಅಥವಾ ಈ ಪರ್ಮುಟೇಷನ್ ಕಾಂಬಿನೇಷನ್ ಈ ಯಾವ ಕಾರಣದಿಂದ ಅಲ್ಲಿ ಜನರೇಟ್ ಆಗುತ್ತೆ ಅನ್ನೋದನ್ನ ನಾವೀಗ ತಿಳಿಸ್ಬೇಕಾಗುತ್ತೆ. ಈಗ ನೋಡಿ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ನೋಡಿ, ಪರ್ಮುಟೇಷನ್ ಕಾಂಬಿನೇಷನ್ ಇಲ್ಲದೆ ಕೂಡ ನಾವು ಯಾವ ರೀತಿ ಬಿಡಿಸಬಹುದು. ನಮ್ಗೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಲಾಗಿದೆ ಅದನ್ನ ಸರಿಯಾಗಿ ಗಮನಿಸಬೇಕು. ಮೊದಲನೇದಾಗಿ ಒಂದು 5 ಸಂಖ್ಯೆಗಳನ್ನ ಕೊಡಲಾಗಿದೆ. ಯಾವ್ಯಾವ ನೋಡಿ, 0 1 3 8 9. ಇವು 5 ಡಿಜಿಟ್ ನಂಬರ್ಸ್ ಅನ್ನ ನಮ್ಗಿಲ್ಲಿ ಕೊಡಲಾಗಿದೆ. ಇವುಗಳನ್ನು ಬಳಸಿ ನಾವು ಬಳಸಿ ರಚಿಸಬೇಕಾಗಿರುವಂತ ಸಂಖ್ಯೆಗಳು ಕೂಡ 5 ಡಿಜಿಟ್ ಅಥವಾ 5 ಅಂಕಿಗಳ ಸಂಖ್ಯೆ ಅಂತಿದೆ, ಹೌದಾ? 5 ಅಂಕಿಗಳು ಕೊಟ್ಟಿದ್ದಾರೆ, ಅವುಗಳನ್ನು ಬಳಸಿ 5 ಅಂಕಿಯ ಸಂಖ್ಯೆಯನ್ನ ರಚಿಸಬೇಕು. ಅಂದ್ರೆ ನಮಗೆ 5 ಸ್ಥಾನಗಳು ಬೇಕು. ನೋಡಿ, 5 ಸ್ಥಾನಗಳನ್ನು ನಾವು ಬರ್ಕೊಳ್ಳೋಣ. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್, ಫೋರ್ತ್ ಅಂಡ್ ಫೈನಲಿ ದ 5th ಪ್ಲೇಸ್. ಓಕೆ, ಸೊ ಈ 5 ಸ್ಥಾನಗಳಲ್ಲಿ ನೋಡಿ ನಮ್ಗಿರುವ ಸಂಖ್ಯೆಗಳು ಯಾವ್ಯಾವುದು ಅಂದಾಗ 0 1 3 8 9, ಹೌದಾ? ಮೊದಲನೇ ಸ್ಥಾನದಲ್ಲಿ 5 ಅಂಕಿಯ ಸಂಖ್ಯೆ ಆಗಬೇಕು ಅಂದ್ರೆ 0ನ್ನ ಬರೆಯೋದು ಆಗೋದಿಲ್ಲ, 0ನ್ನ ಬರೆಯೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಉಳಿದ ಸಂಖ್ಯೆಗಳೆಷ್ಟು? 1 3 8 9. ನಾವಿಲ್ಲಿ 1 ಬರಿಬಹುದು, ಹೌದಾ? 1 3 8 9. ಸೊ ಈ ಸ್ಥಾನದಲ್ಲಿ ನಾವು 4 ಅಂಕಿಗಳನ್ನ ಬರಿಬಹುದು, ಹೌದಾ? ಈಗ ಗೊತ್ತಾಯ್ತು ಈ ಸ್ಥಾನದಲ್ಲಿ ಎಷ್ಟು ಬರಿಬಹುದು, 4 ಅಂಕೆಗಳನ್ನ ಬರಿಬಹುದು.
ಆ 4 ಅಂಕೆಗಳನ್ನ ಯಾವ್ಯಾವು ಅಂತ ನೋಡೋದಾದ್ರೆ 1389 ಯಾವುದನ್ನಾದ್ರೂ ಇಲ್ಲಿ ಬರಿಬಹುದು. ಸೊ ಬರಿಬಹುದಾದ ಸಂಖ್ಯೆ 4. ಆ ನಂತರದಲ್ಲಿ ಈಗ ಸ್ವಲ್ಪ ಗಮನಿಸಿ, ಇಲ್ಲಿ 4 ನೀವು ಬರೆದು ಬಿಡ್ತೀರಿ. ಆ ನಂತರ ಉಳಿದ ಅಂಕೆಗಳನ್ನು ನೀವು ಬರಿಬೇಕಾಗುತ್ತೆ. 4 ಇಲ್ಲಿ ಬಂದಿದೆ ಅಂದ್ರೆ 4 ಸಂಖ್ಯೆಗಳು 1389 ಅಲ್ಲಿ ಸಪೋಸ್ 1 ಅಥವಾ 3 ಯಾವ್ದಾದ್ರು ಒಂದಿದೆ ಅನ್ಕೊಳ್ಳಿ. ಆಗ ನೀವು ಯಾವ್ದಾವ್ದನ್ನು ಬರಿಬಹುದು? ಈ 1 ಬಿಟ್ಟು 0, 3, 8, 9 ಇವುಗಳನ್ನು ಮಾತ್ರ ನೀವು ಇಲ್ಲಿ ಬರಿಬೇಕಾಗುತ್ತೆ 2ನೇ ಸ್ಥಾನದಲ್ಲಿ. ಸೊ ಹಾಗಾಗಿ ಇಲ್ಲಿ ಕೂಡ ಒಂದು ಅಂಕೆ ಆದ ನಂತರ ನೋಡಿ, ಬಹಳ ಕನ್ಫ್ಯೂಸ್ ಆಗ್ಬಹುದು. ಇಲ್ಲಿ 4 ಅಂಕೆಗಳಿಗೆ 1ನೇ ಸ್ಥಾನದಲ್ಲಿ ಅವಕಾಶ ಇದೆ. ಈ ಸ್ಥಾನದಲ್ಲಿ ಒಂದು ಅಂಕೆ ಬಂದ್ಬಿಟ್ರೆ ಉಳಿದಿರುವಂತದ್ದು 4 ಅಂಕೆಗಳು, ಯಾಕಂದ್ರೆ 0 ಇಲ್ಲಿ ನಾವು ಬರೆಯೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಕೂಡ 4 ಅಂಕೆಗಳು ಸಿಗ್ತವೆ. ಆ ನಂತರದಲ್ಲಿ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಅಂಶವನ್ನು ನೋಡೋದಾದ್ರೆ ಈ ಭಾಗ ಕೂಡ ನಮ್ಗೆ ಇದು ಕೂಡ ರೈಟ್ ಆಯ್ತು. ನಂತರ ಈ 2 ಅಂಕೆಗಳು ಉಳಿದಾಗ 3 ಅಂಕೆಗಳು ಮಾತ್ರ ಖಾಲಿ ಉಳಿತವಿಲ್ಲಿ. ಸಪೋಸ್ 0 and 1, ಒಂದು ನಿಮಿಷ, ನಾವು ಯಾವ್ದಾವ್ದನ್ನ ತಗೊಳ್ಳೋಣ ಅಂದ್ರೆ ವಿ ವಿಲ್ ಟೇಕ್ 1 and 0. ಫಸ್ಟ್ ಸ್ಥಾನದಲ್ಲಿ 1, ಆಮೇಲೆ 0 ತಗೊಂಡಿವಿ ಅಂತ ಭಾವಿಸಿ. ಅವಾಗ ಉಳಿದು ಯಾವುವು? 389. ಹೌದಾ? 389 ಮಾತ್ರ ನಾವಿಲ್ಲಿ ಬಳಸಬಹುದು. ಅಂದ್ರೆ ಈಗ ಬಳಸಬಹುದಾದ ಸಂಖ್ಯೆಗಳು ಎಷ್ಟಿವೆ? 389, 3 ಇವೆ. ಸೊ 3 ಅಂಕೆಗಳನ್ನು ಬಳಸಬಹುದು. ಸೊ ಇದು ಕೂಡ ಫಿಲ್ ಆಯ್ತು. ಸಪೋಸ್ 8 ತಗೊಂಡಿನಿ ಅನ್ಕೊಳ್ರಿ, ಇನ್ನು 2 ಸಂಖ್ಯೆಗಳು ಬಾಕಿ ಇವೆ. ಇಲ್ಲಿ 2 ಸಂಖ್ಯೆಗಳನ್ನ ಅದಲ್ ಬದಲು ಅಥವಾ ಬರಿಬಹುದು. ಸೊ ಇಲ್ಲಿ ನಾವು 2 ಬರಿಬಹುದು. ಈಗ 3 ತೆಗೆದುಕೊಂಡ್ಬಿಟ್ಟಿದ್ದೇನೆ ಅಥವಾ ಅದನ್ನು ಕೂಡ ಫಿಲ್ ಮಾಡಿದ್ದೇನೆ ಅಂದ್ರೆ ಕೊನೆಗೆ ಒಂದೇ ಸಂಖ್ಯೆ ಉಳಿಯುತ್ತೆ. ಹೌದಾ? ಸೊ 5 ಅಂಕೆಗಳು ಸ್ಥಾನಗಳು ಫಿಲ್ ಅಪ್ ಆದವು. ಇದನ್ನ ಏನು ಇಲ್ಲ, ಸಿಂಪಲ್ ಆಗಿ ಗುಣಾಕಾರ ಮಾಡಿಬಿಡ್ಬೇಕು. 4 into 4 into 3 into 2 into 1. ನೋಡಿ, 4 ಎಷ್ಟಾಯ್ತು? 16 ಆಯ್ತು. ಈ 16ಕ್ಕೆ ಮತ್ತೆ ನೀವು 3 ಗುಣಿಸಿದ್ರೆ 48 ಆಗ್ತದೆ. ಈ 48ಕ್ಕೆ 2 ಗುಣಿಸಿದ್ರೆ 96 ಬರುತ್ತೆ. ಈ ರೀತಿ ಕೂಡ ಸುಲಭವಾಗಿ ನಾವು ಉತ್ತರವನ್ನ ಗುರುತಿಸಬಹುದು. ನೋಡಿ, ಈ ಪ್ರಶ್ನೆಗೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ? 96 ಅನ್ನೋದು ಆಗುತ್ತೆ. ಧನ್ಯವಾದಗಳು.